ನಮಸ್ತೆ ನಮಸ್ತೆ ಎಲ್ಲರಿಗೂ ಸ್ವಾಗತ. ಈ ಕಳೆದ ದಿನಗಳಲ್ಲೆಲ್ಲ KSOGA ಮೂಲಕ ಆರ್ಟಿಸ್ಟ್ ತಂಡ ನಿಮ್ಮ ಹತ್ರ ಸ್ಕಿಲ್ ಟ್ರಾನ್ಸ್ಫರ್ ಕೋರ್ಸಸ್ಗೆ ಟು ಪ್ರಿಪೇರ್ ಯು ಟು ಬಿಕಮ್ ಕೋವಿಡ್ ವಾರಿಯರ್ಸ್ ಪ್ರತಿ ದಿನ ಮಧ್ಯಾಹ್ನ ನಿಮ್ನ ನೋಡದೆ ಇದ್ರೆ ನಮ್ಗೆ ಆ ದಿನ ಯಾಕೋ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಬೆಲ್ಗಾಂ, ಹುಬ್ಳಿ, ಗದಗ್, ಗುಲ್ಬರ್ಗ, ಬಿಜಾಪುರ್ ಎಲ್ಲಾ ಕಡೆಯಿಂದ ಈ ತನಕ ಕೋರ್ಸಸ್ ಆಗಿದೆ. ಇನ್ನ ಮುಂದೆ ಮಂಗಳೂರು, ದಾವಣಗೆರೆ, ತುಮಕೂರು, ಶಿವಮೊಗ್ಗ ಇನ್ನು ಎಲ್ಲ ದೇ ವೇಟಿಂಗ್ ಇನ್ ದ ಪೈಪ್ಲೈನ್. ಸೊ ಟೀಮ್ ಆರ್ಟಿಸ್ಟ್ ಅಂಡ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇವರು ಕೊಲಾಬರೇಟ್ ಮಾಡಿ ಈ ರೀಸೆಟ್ ಅಂಡ್ ರೀಸ್ಟಾರ್ಟ್ ಬಿಕಮ್ ಕೋವಿಡ್ ವಾರಿಯರ್ಸ್ ಅನ್ನೋ ಈ ಕೋರ್ಸ್ ನಿಮ್ ಮುಂದೆ ತಂದಿದ್ದೇವೆ. ಇದರಲ್ಲಿ ನೀವು ಅಷ್ಟೇ ಅಲ್ಲ, ನಿಮ್ ಸ್ಟಾಫ್ನು ನಿಮ್ ಜೊತೆಗೆ ಇರ್ಬೇಕು. ಈ ಕೋರ್ಸ್ಗೆ ಮುಖ್ಯತಃ ಈ ಕೋರ್ಸ್ ನಲ್ಲಿ ನಾವು ಸೆಕ್ಯೂರಿಟಿಯಿಂದ ಹಿಡಿದು ನಿಮ್ದು ರಿಸೆಪ್ಷನ್ ಸ್ಟಾಫ್ ಇರ್ಬೋದು, ಸ್ಟಾಫ್ ನರ್ಸಸ್ ಇರ್ಬೋದು, ಹೌಸ್ ಕೀಪಿಂಗ್ ಇರ್ಬೋದು, ಎಲ್ಲರಿಗೂ ನಾವು ಅವ್ರಿಗೆ ಮನದಟ್ಟಾಗುವಂತೆ ಅವ್ರಿಗೆ ತಿಳಿಸಿ ಯಾಕೋಸ್ಕರ ಅವ್ರ ಬಿಹೇವಿಯರ್ ಚೇಂಜ್ ಮಾಡ್ಬೇಕು, ಯಾಕೆ ಅವ್ರಿಗೆ ನಾವು ಹಿಂಗ್ ಮಾಡ್ಬೇಡಿ ಅಂತ ಇಷ್ಟು ದಿವಸ ಅವ್ರು ನಿಮ್ಮ ಆಸ್ಪತ್ರೆಗೆ ಕೆಲಸ ಮಾಡ್ತಾ ಇದ್ರಲ್ವಾ. ಆದ್ರೂ ಕೂಡ ನಿಮಗೆಲ್ಲರಿಗೂ ಇವಾಗ ಸ್ಕ್ರೀನ್ ಮುಂದೆ ನನಗೆ ಯಾರ್ಯಾರು ಕಾಣಿಸ್ತಾ ಇದ್ದೀರಾ, ಈ ಸ್ಪರ್ಶ್ ಹಾಸ್ಪಿಟಲ್ ಇಂದ ಇರ್ಬೋದು, ಅಥವಾ ಡಾಕ್ಟರ್ ಮೇಘಾ ಟೀಮ್ ಇರ್ಬೋದು, ಡಾಕ್ಟರ್ ರಾಜಶ್ರೀ ಪರಾಡಿ ಟೀಮ್ ಇರ್ಬೋದು, ಡಾಕ್ಟರ್ ವಿದ್ಯಾ ತೊಬ್ಬಿ, ಜ್ಯೋತಿ TS, ಅನುರಾಧ ಪರಮೇಶ್, ನಮ್ಮ ಡಾಕ್ಟರ್ ಶೋಭನಾ ಪಟೇಲ್ ಅಂಡ್ ಸುಮಯ್ಯ ಅವರಂತೂ ಇದ್ದೇ ಇರ್ತಾರೆ ನಮ್ ಜೊತೆ ಸದಾ ಕಾಲ, ಹಾಗೂ ಡಾಕ್ಟರ್ ಕಸ್ತೂರಿ ದೋನಿಮಠ್, KSOGA secretary. We are inspired by all of you participating in big numbers. ಸೊ ಈ ಕೋರ್ಸ್ ಅಲ್ಲಿ ಇವತ್ತು ನಾವು ಏನಪ್ಪಾ ಮಾಡ್ತೇವೆ ಅಂದ್ರೆ, ಪ್ರತಿನಿತ್ಯ ನಾವೇನ್ ಮಾಡ್ತೇವೆ ಅಂದ್ರೆ, ನಾವು ಮಾಡಿದನ್ನ ನೀವು ಪ್ರತಿನಿತ್ಯ ಜ್ಞಾಪಿಸ್ಕೊಳ್ಬೇಕು. ಅದು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದ್ಸತಿ ನಾವು ಹೇಳ್ಕೊಟ್ಟು ಇವತ್ತಿಗೆ ಮಾತ್ರ ಅಲ್ಲ, ಇದು ಈ COVID-19 ಇನ್ಫೆಕ್ಷನ್ ಬಂದಿರೋದ್ರಿಂದ ಈ ಕರೋನಾ ಒಂದು ಪರಿಸರ ಏನ್ ಮೂಡ್ಬಿಟ್ಟಿದೆ, ಅದ್ರಲ್ಲಿ ಇವತ್ತು ಮಾತ್ರ ನಿಮ್ ಬಿಹೇವಿಯರ್ ಚೇಂಜ್ ಮಾಡಿದ್ರೆ ಸಾಲದು. ಪ್ರತಿ ದಿವಸ ಇನ್ನು ಮುಂದೆ ಇನ್ನು ಜೀವನ ಹಂಗೆ ಅನ್ನೋ ತರ ನೀವು ಇರ್ಬೇಕು. ಡಾಕ್ಟರ್ ರಕ್ಷಾ ಅವರು ನಮ್ ಜೊತೆಗಿದ್ದಾರೆ. ಅವರು ಮುಖ್ಯವಾಗಿ ನಿಮ್ಗೆ ಇದ್ರಲ್ಲಿ ಏನ್ ಮಾಡ್ಬೇಕು, ಮಾಡ್ಬಾರ್ದು, ಯಾಕೆ ಮಾಡ್ಬೇಕು, ಯಾಕೆ ಮಾಡ್ಬಾರ್ದು ಅನ್ನೋದನ್ನ ನಿಮ್ಗೆ ತಿಳಿಸಿ ಹೇಳ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ನಿಮ್ಗೆ ಕೆಲವು ಪ್ರಶ್ನೆಗಳು ಕೇಳ್ತೇವೆ. ಮೇರಿ ಸಿಸ್ಟರ್, ನಿಮ್ನ ಇವತ್ತು ರಕ್ಷಾ ಅವರು ಗುರುತಿಸಿದ್ದಾರೆ. ನೀವು ಹೇಳ್ಬೇಕಾಗಿರೋ ಪ್ರಶ್ನೆ, ನೀವು ಮಾಸ್ಕ್ ಯಾಕೆ ಹಾಕೊಂಡಿದ್ದೀರಾ? ಏನ್ ಉತ್ತರ ಕೊಡ್ತೀರಾ ಅಂತ ಎಲ್ಲರೂ ಮಿಕ್ಕಿದ ಸ್ಕ್ರೀನ್ ಅಲ್ಲಿ ಇರೋರು ಎಲ್ಲರೂ ಕೇಳ್ತಾ ಇದಾರೆ. ಕರೋನಾಗೋಸ್ಕರ ಹಾಕೊಂಡಿದೀರಾ, ಆದ್ರೆ ಮಾಸ್ಕ್ ಹಾಕೊಳ್ದೇ ಇದ್ರೆ ಅದ್ರಲ್ಲಿ ಏನ್ ಪ್ರಯೋಜನ ಆಗತ್ತೆ? ನಿಮ್ದು ಕೈ ತೋರಿಸಿ ನೋಡೋಣ. ಕೈ ಹಿಂಗೆ ಎತ್ಬಿಟ್ರಿ, ಇನ್ನ ಗ್ಲೌಸ್ ಹಾಕೊಂಡಿಲ್ಲ ಅಲ್ಲ, ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡ್ಕೊಂಡಿದೀರಾ? ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕು ಮ್ಯಾಮ್. ಹ್ಯಾಂಡ್ ಸ್ಯಾನಿಟೈಸರ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ಬೋದು ಅಂತ ಅಲ್ವಾ? ಮುಖ್ಯವಾಗಿ ಹ್ಯಾಂಡ್ ವಾಷಿಂಗ್ ಯಾಕೆ ಮಾಡ್ಕೊಳ್ಬೇಕು? ನಾವು ಬೈತೀವಿ ಅಥವಾ ಯಾಕೆ ಮಾಡ್ಕೊಳ್ಬೇಕು? ಯಾಕಂದ್ರೆ ನಮ್ ಕೈಲಿ ಬ್ಯಾಕ್ಟೀರಿಯಾ ಇರ್ತಾವ ಮ್ಯಾಮ್, ಎಲ್ಲಾ ಪೇಷಂಟ್ ಮುಟ್ಟಿರ್ತೇವಲ್ಲ ನಾವು, ಅದು ನಮ್ದು ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗ್ಬಾರ್ದಂತ. ಬ್ಯಾಕ್ಟೀರಿಯಾ ಅಲ್ಲ, ಇದು ವೈರಸ್, ಕರೋನಾ ವೈರಸ್. ವೈರಸ್ ನಿಮ್ಮ ಹತ್ರ ಪೇಷಂಟ್ ಮುಟ್ಟಿದ್ರೆ ಮಾತ್ರ ಬರುತ್ತಾ, ಅಥವಾ ನೀವು ಮೊಬೈಲ್ ಮುಟ್ಟಿದ್ರು ಬರ್ಬೋದಾ? ಮೊಬೈಲ್ ಮುಟ್ಟಿದ್ರೇನು ಬರ್ಬೋದು ಮ್ಯಾಮ್, ಎಲ್ಲಾ ಕಡೆ ನಾವು ವೆರಿ ಗುಡ್ ಗುಡ್. ಈ ತರ ಇವಾಗ ನಾವು ಮೇರಿಗೆ ಹೇಗೆ ಪ್ರಶ್ನೆ ಕೇಳಿದ್ವಿ, ಆ ತರ ಎಲ್ಲ ಸ್ಟಾಫ್ಗಳು ನಮ್ಮೊಂದಿಗೆ ಚೆನ್ನಾಗಿ ಸಂಭಾಷಣೆಯಲ್ಲಿ ಸಂಬಂಧಿಸ್ಬೇಕು, ನಮ್ಮಲ್ಲಿ ಸ್ಪಂದಿಸ್ಬೇಕು. ಯಾಕಂದ್ರೆ ನಿಮ್ಮಿಂದ ಉತ್ತರಗಳು ಬಂದ್ರೆ ಅದು ನಾವು ಸರಿನೋ ತಪ್ಪೋ ಅನ್ನೋದು ಇದರಲ್ಲಿ ಮುಖ್ಯ ಇಲ್ಲ. ಕಡೆಗೆ ನೀವು ಸರಿಯಾದ ರೀತಿಯಲ್ಲಿ ಕಲಿಬೇಕು ಎನ್ನೋದೇ ನಮ್ದು ಆಸೆ. ಇವಾಗ ಹ್ಯಾಂಡ್ ವಾಷಿಂಗ್ ಇರ್ಬೋದು, ಅಥವಾ PPE ಅಂತ ನೀವು ಕೇಳಿದ್ದೀರಾ, ಅದನ್ನ ಹಾಕೊಳ್ಳೋದು ತೆಗೆಯೋದು ವಿಧಾನ ಇರ್ಬೋದು, ಇದೆಲ್ಲ ನಿಮ್ಗೆ ನಾವು ವಿಡಿಯೋಸ್ ಕೂಡ ತೋರಿಸ್ತೇವೆ. ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರಿಂದಲೂ ನಮ್ಗೆ ಸರಿಯಾದ ಉತ್ತರ ಬಂದ್ರೆ ಇವತ್ತು ನಾವು ಕೋವಿಡ್ ವಾರಿಯರ್ಸ್ ನ ತಯಾರು ಮಾಡಿದ್ದೇವೆ ಅನ್ನೋ ಸಂತೋಷ, ಸಮಾಧಾನ ಕಸೋಗಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೂ, ಖಂಡಿತವಾಗಿ ಆರ್ಟಿಸ್ಟ್ ತಂಡದವ್ರಿಗೂ ಸದಾಕಾಲ ಇರತ್ತೆ ಅಂತ ನಾವು ನಂಬಿದ್ದೇವೆ. ಈಗ ಡಾಕ್ಟರ್ ರಕ್ಷಾ ಅವರು ಈ ಕೋರ್ಸ್ ಸುಮಾರು 1 ಗಂಟೆ ಕಾಲ, ಡಾಕ್ಟರ್ ರಕ್ಷಾ ಮಾತ್ರ ಅಲ್ಲ, ಮಧ್ಯ ನೀವುಗಳು
ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಸ್ಪಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಓಕೆ ರಕ್ಷಾ, ನೌ ಯು ಟೇಕ್ ಓವರ್. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಕ್ಷಾ ಸುವರ್ಣ ಅಂತ. ಸೊ ನಾನು ಆರ್ಟಿಸ್ಟ್ ಅಲ್ಲಿ ಆಸ್ ಅ ಮಾಸ್ಟರ್ ಟ್ರೈನರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆರ್ಟಿಸ್ಟ್ ಅಂದ್ರೆ ಏಷ್ಯನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕಿಲ್ ಟ್ರಾನ್ಸ್ಫರ್ ಅಂತ. ಸೊ ನಾವು ಈಗ ನಾನು ಇವಾಗ ಒಂದು PPT ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸೊ ನಾವೀಗ ಈ ಕೋರ್ಸ್ ಅದು ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಕೋರ್ಸ್ ಆನ್ ಕೋವಿಡ್ ಪ್ರಿಪೇರ್ನೆಸ್. ಸೊ ಈ ಕೋರ್ಸ್ನ ನಾವು RGHS ಜೊತೆ ಕೊಲಾಬ್ರೇಟ್ ಮಾಡಿ ನಾವು ಮೇನ್ ಆಗಿ ಪ್ಯಾರಾಮೆಡಿಕಲ್ ಸ್ಟಾಫಿಗೆ ಈ ಕೋರ್ಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಮಿ ಬಿಗಿನ್ ವಿತ್ ಇಟ್. ಸೊ ಮುಖ್ಯವಾಗಿ ನಮ್ಮ ಫಸ್ಟ್ ಕ್ವೆಶನ್ ಬಂದು ರೆಡಿನೆಸ್. ಸೊ ರೆಡಿನೆಸ್, ಎಲ್ಲದಕ್ಕೂ ರೆಡಿನೆಸ್ ಇರಲೇಬೇಕು. ಸೊ ಈ COVID-19 ಅನ್ನೋ ಈ ಹೊಸ ವೈರಸ್ ಫೈಟ್ ಮಾಡಕ್ಕೆ ನಾವು ರೆಡಿ ಇದೀವಾ ಅನ್ನೋದು ಫಸ್ಟ್ ಕ್ವೆಶನ್ ಆಗುತ್ತೆ. ಸೊ ರೆಡಿ ಇದ್ರೆ ನಾವು ಎಲ್ಲೆಲ್ಲಿ ರೆಡಿ ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಡಿನೆಸ್ ಬಂದು 4 ಕಡೆ ತುಂಬಾ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಒಂದು ಬಂದು ಅಟ್ ದ ಎಂಟ್ರೆನ್ಸ್ ಆಫ್ ಯೋರ್ ಹಾಸ್ಪಿಟಲ್. ಸೊ ನಿಮ್ ಹಾಸ್ಪಿಟಲ್ ಎಂಟ್ರೆನ್ಸ್ ಅಲ್ಲೇ ಹೇಗೆ ರೆಡಿ ಇರಬೇಕು, ಏನೇನ್ ಮಾಡ್ಬೇಕು ಅನ್ನೋದು, ಹೇಗೆ ಟ್ರಯಡ್ ಸೆಟ್ ಮಾಡೋದೆಲ್ಲ ನಿಮ್ಗೆ ನಾನು ಕಮಿಂಗ್ ಸ್ಲೈಡ್ಸ್ ಅಲ್ಲಿ ನಾನು ಹೇಳ್ತೇನೆ. ಅಂಡ್ ಆಲ್ಸೋ ಪ್ರೆಗ್ನೆಂಟ್ ವುಮೆನ್, ಈಗ ನಿಮ್ OPD ಅಲ್ಲಿ ವಾಕ್ ಇನ್ ಆದ್ರೆ ನೀವ್ ಏನ್ ಮಾಡ್ಬೇಕು, ಅಂಡ್ ದೆನ್ ಅದೇ ಲೇಬರ್ ಅಂಡ್ ಡೆಲಿವರಿ ಟೈಮ್ ಅಲ್ಲಿ ನೀವು ಮಾಡುವಾಗ್ಲೂ ಅಷ್ಟೇ ಏನ್ ಹಾಕೊಂಡಿರ್ಬೇಕು, PPE ಹೇಗ್ ಹಾಕೊಳ್ಳೋದು, ಹೇಗೆ ತೆಗಿಯೋದು ಅನ್ನೋದು ಒಂದು ವಿಡಿಯೋ ಡೆಮಾನ್ಸ್ಟ್ರೇಷನ್ ಇದೆ. ಅಂಡ್ ಆಲ್ಸೋ ಇನ್ ಪೇಷಂಟ್ ಕೇರ್ ಆಫ್ ಮದರ್ ಅಂಡ್ ಬೇಬಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಖ್ಯವಾಗಿ ನಾವು ಕ್ವಿಕ್ ಆಗಿ ನೋಡುವ. ಸೊ ಮುಖ್ಯವಾಗಿ ಏನ್ ಮೇನ್ ಸಿಂಪ್ಟಮ್ಸ್, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ, ಅಂಡ್ ಯಾರಲ್ಲಿ ತುಂಬಾ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ, ಮತ್ತೆ ಈ ಕೋವಿಡ್ ಅನ್ನೋದನ್ನ ಹೇಗೆ ನಾವು ತಡೆಗಟ್ಟಬಹುದು ಅನ್ನೋದು. ಸೊ COVID-19 ವೈರಸ್ ನ ನಾವು ಹೇಗೆ ಬ್ರೇಕ್ ಮಾಡೋದು, ಈ ಸ್ಪ್ರೆಡ್ ನ ಅನ್ನೋದನ್ನು ನಾವು ನೋಡೋಣ. ಸೊ ಮೇನ್ ಸಿಂಪ್ಟಮ್ಸ್ ಬಂದು ಎಸಿಂಪ್ಟಮ್ಯಾಟಿಕ್ ಆಗೂ ಇರ್ಬೋದು, ಸಿಂಪ್ಟಮ್ಸ್ ಇಲ್ದೇನೂ ಇರಬಹುದು. ಆದ್ರೆ ಮುಖ್ಯವಾಗಿ ನಾವು ನೋಡೋದು COVID-19 ಅಲ್ಲಿ ಫೀವರ್, ಕಾಫ್ ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗೋದು. ಸೊ ಇದು 3 ಬಂದು ತುಂಬಾ ಮುಖ್ಯವಾಗಿರೋ ಸಿಂಪ್ಟಮ್ಸ್ ನಾವು ನೋಡೋದು. ಸೊ ಇವಾಗ ಸಿಂಪ್ಟಮ್ಸ್ ಇಲ್ದೇನೆ ಹರಡೋ ರಿಸ್ಕ್ ಸ್ವಲ್ಪ ಕಮ್ಮಿನೇ, ಬಟ್ ಏನಾದ್ರೂ ಕಾಫ್, ಕೋಲ್ಡ್ ಅಂತ ಸಿಂಪ್ಟಮ್ಸ್ ಇರೋರಲ್ಲಿ ಪಾಸಿಬಿಲಿಟಿ ತುಂಬಾನೇ ಜಾಸ್ತಿ ಇದೆ. ಸೊ ಯಾಕೆ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ರೆ, ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ ಅಲ್ವಾ, ಸೊ ಒಂದ್ ಹುಡುಗಿ ಕೆಮ್ತಾ ಇದ್ದಾಳೆ. ಯು ಕ್ಯಾನ್ ಸಿ COVID-19 ಅನ್ನೋ ಹೊಸ ವೈರಸ್ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ತಗುಲೋ ಸೋಂಕು. ಸೊ ಈ ಸೋಂಕು 1 ಮೀಟರ್ ಡಿಸ್ಟೆನ್ಸ್ ಒಳಗೆ 1 ಮೀಟರ್ ಡಿಸ್ಟೆನ್ಸ್ ವರೆಗೂ ಟ್ರಾವೆಲ್ ಮಾಡೋ ಶಕ್ತಿ ಆ ವೈರಸ್ ಇದೆ. ಸೊ ಇವಾಗ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿಲ್ಲ, ದಟ್ ಈಸ್ 3 feet ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ, ಅಂಡ್ ಹತ್ರನೇ ಇದ್ರೆ, ಸೊ ಡ್ರಾಪ್ಲೆಟ್ ಇನ್ಫೆಕ್ಷನ್ ಎಲ್ಲಿಂದ ತಗ್ಲತ್ತೆ, ಮೇನ್ ಆಗಿ ಎಕ್ಸ್ಪೋಸ್ ಆಗಿರೋ ನಿಮ್ ಫೇಸ್ ಅಲ್ಲಿ ಕಣ್ಣು, ಮೂಗು, ಬಾಯಿ. ಸೊ ಈ 3 ಜಾಗದಿಂದ ಸೋಂಕು ತಗಲೋ ಚಾನ್ಸಸ್, ರಿಸ್ಕ್ ತುಂಬಾನೇ ಜಾಸ್ತಿ ಇದೆ. ಸೊ ಅದಕ್ಕೆ ನಾವೇನ್ ಹೇಳ್ತಾ ಇರೋದು, ಗೌರ್ಮೆಂಟ್ ಅಷ್ಟೇ ಇವಾಗ ಏನ್ ಹೇಳಿದೆ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಂದು ನೀವು 3 feet ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು. ಬಿಕಾಸ್ ಯಾರಾದ್ರೂ ಕೋವಿಡ್ ಪರ್ಸನ್ ಯಾವಾಗ ಕಾಫ್ ಆರ್ ಎಕ್ಸೇಲ್ ಮಾಡ್ತಾರೆ, ಸೊ ಅವಾಗ ಹತ್ರ ಇರೋ ಪರ್ಸನ್ಗೆ ಎಕ್ಸ್ಪೋಸ್ ಆಗುವಾಗ ಅದು ಕಣ್ಣು, ಮೂಗು, ಬಾಯಿ ಇಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ತುಂಬಾ ಇಂಪಾರ್ಟೆಂಟ್ ಬಂದು 3 feet ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಲೇಬೇಕು. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ನೀವು ಜಸ್ಟ್ ಔಟ್ಸೈಡ್ ಒಂದು ಮಾಡಿದ್ರೆ ಸಾಲದು, ನೀವು ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ನೋಡ್ತಾ ಇದ್ದೀರಾ. ಸೊ 3 feet ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಈಗ. ಬಟ್ ಈ ತರ ನೀವು ಮೇನ್ ಆಗಿ ವೇಟಿಂಗ್ ಏರಿಯಾ, ನಿಮ್ ಹಾಸ್ಪಿಟಲ್ ಅಲ್ಲಿ ವೇಟಿಂಗ್ ಏರಿಯಾ ಏನಿರುತ್ತೆ, ಸೊ ಅದು ಸೀಟಿಂಗ್ ಅರೇಂಜ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಒಂದ್ ಪೇಷಂಟ್ ಇಂದ ಇನ್ನೊಂದ್ ಪೇಷಂಟ್ಗೆ ಅಟ್ಲೀಸ್ಟ್ 3 feet ಅಷ್ಟು ಅಂತರ ಇರ್ಲೇಬೇಕು. ಸೊ ನಿಮ್ ಸೀಟಿಂಗ್ ಅರೇಂಜ್ಮೆಂಟ್ಸ್
ಒಂದೇ ಇದ್ರಲ್ಲಿ ಇದ್ರೆ ಪ್ಲೀಸ್ ನೀವು ಮಧ್ಯದಲ್ಲಿ ಇಂಟು ಮಾರ್ಕ್ ಡು ನಾಟ್ ಸಿಟ್ ಹಿಯರ್ ಅಂತ ಹಾಕ್ಬೋದು, ಅಥವಾ ನೀವು ನಿಮ್ ಸೀಟಿಂಗ್ ಅರೇಂಜ್ಮೆಂಟ್ಸೇ ದೂರ ದೂರ ಕೂರಿಸ್ಕೋಬಹುದು. ಅಂಡ್ ಇನ್ನೊಂದು ಮುಖ್ಯವಾದ ಏನು ಅಂದ್ರೆ ಪೇಷಂಟ್ ಜೊತೆ ಓನ್ಲಿ ಒನ್ ಅಟೆಂಡೆಂಟ್ ನೀವು ಒಳಗ್ ಬಿಡಕ್ಕೆ ನಿಮ್ಗೆ ಚಾನ್ಸ್ ಬಿಡಬಹುದು. ಅದ್ ಬಿಟ್ಟು ನೀವು ಎನಿ ರಿಲೇಟಿವ್ಸ್ ಆಗ್ಲಿ ಗುಂಪು ಕಟ್ಟೋದಾಗ್ಲಿ ಮಕ್ಳನ್ನ ಕರ್ಕೊಂಡ್ ಬರೋದನ್ನ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟ್ ಮಾಡ್ಬೇಕು. ಅವ್ರನ್ನ ಒಳಗೆ ಆತರ ಅಷ್ಟು ಗುಂಪಾಗಿ ಬರಕ್ಕೆ ನೀವು ಬಿಡ್ಲೇಬಾರ್ದು. ಸೊ ಇನ್ನು ಇದು ಎಂಟ್ರೆನ್ಸ್ ಅಲ್ಲಿ ನೀವು ರೆಡಿ ಇರ್ಬೇಕು ಅಂತ ನಾನು ಹೇಳ್ದೆ. ಸೊ ಹಾಸ್ಪಿಟಲ್ ಎಂಟ್ರೆನ್ಸ್ ಅಲ್ಲಿ ಮುಖ್ಯವಾಗಿ ಯಾರು ಇರ್ತಾರೆ ಅನ್ನೋದು ಸೆಕ್ಯೂರಿಟಿ ಗಾರ್ಡ್ ಪೇಷಂಟ್ ನ ವೆಲ್ಕಮ್ ಮಾಡ್ತಾರೆ ಹಾಸ್ಪಿಟಲ್ ಎಂಟ್ರೆನ್ಸ್ ಅಲ್ಲಿ. ಸೊ ಮುಖ್ಯವಾಗಿ ಏನಾಗುತ್ತೆ, ಸೆಕ್ಯೂರಿಟಿ ಗಾರ್ಡ್ ಮಾಸ್ಕ್ ಹಾಕೋಬೇಕು. ಸೊ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಸೆಕ್ಯೂರಿಟಿ ಗಾರ್ಡ್ ಮಾಸ್ಕ್ ಹಾಕಿಲ್ಲ. ಸೊ ದ ಇಂಪಾರ್ಟೆಂಟ್ ಏನು ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಮಾಸ್ಕ್ ಹಾಕ್ಬೇಕು, ಪ್ಲಸ್ ಬರೋ ಯಾವ್ದೇ ಪೇಷಂಟ್ ಅಟೆಂಡರ್ ಮಾಸ್ಕ್ ಹಾಕಿಲ್ಲ ಅಂದ್ರೆ ಮಾಸ್ಕ್ ಕೊಡ್ಬೇಕು. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಸ್ಬೇಕು. ಹ್ಯಾಂಡ್ ಸ್ಯಾನಿಟೈಸ್ ಮಾಡಿನೇ ನೀವು ಪೇಷಂಟ್ಗೆ ಒಳಗೆ ಬಿಡಕ್ಕೆ ಸಾಧ್ಯ. ಇನ್ನೊಂದು ಇನ್ನೆರಡು ಇಂಪಾರ್ಟೆಂಟ್ ಥಿಂಗ್ಸ್ ಏನು ಅಂದ್ರೆ, ಸೊ ನೀವು ಸ್ಕ್ರೀನಿಂಗ್, ಇವಾಗ ನೀವು ಒಳಗೆ ಬರೋಕ್ಕಿಂತ ಮುಂಚೆ ಮಾಸ್ಕ್ ಹಾಕಿದಾರಾ ಇಲ್ವಾ ಅಂತ ನೋಡ್ತಾ ಇದ್ದೀರಾ, ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಸ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ಟೆಂಪರೇಚರ್ ಚೆಕಿಂಗ್. ಟೆಂಪರೇಚರ್ ಚೆಕ್ ಮಾಡ್ಲೇಬೇಕು ಪ್ರತಿಯೊಂದು ಪೇಷಂಟಿಗೂ ಮತ್ತೆ ಪ್ರತಿಯೊಂದು ಅಟೆಂಡರ್. ಸೊ ಪೇಷಂಟ್ ಒಬ್ರಿಗೆ ಮಾಡಿದ್ರೆ ಸಾಲದು, ಯಾರೆಲ್ಲ ಹಾಸ್ಪಿಟಲ್ ಒಳಗೆ ಬರ್ತಾರೆ ಅವ್ರಿಗೆ ಎಲ್ಲರಿಗೂ ಟೆಂಪರೇಚರ್ ಚೆಕ್ ಆಗ್ಲೇಬೇಕು. ಆಮೇಲೆ ಸ್ಕ್ರೀನಿಂಗ್ ಅಲ್ಲಿ ಮುಖ್ಯವಾಗಿ ನೀವು ಸಿಂಪ್ಟಮ್ಸ್ ಕೇಳ್ಬೇಕಾಗಬಹುದು. ಸೊ ಟ್ರಾವೆಲ್ ಹಿಸ್ಟ್ರಿ, ಕಾಂಟ್ಯಾಕ್ಟ್ ಹಿಸ್ಟ್ರಿ, ಯಾವ ಝೋನ್ ಇಂದ ಬಂದಿದ್ದಾರೆ, ಓಕೆ. ಸೊ ನಿಮ್ಗೆ ಫೀವರ್, ಕೋಲ್ಡ್, ಕಾಫ್ ಏನಾದ್ರು ಇದೆಯಾ, ಸೊ ನಿಮ್ಗೆ ಏನೇ ಸಸ್ಪಿಷಿಯಸ್ ಅನ್ಸಿದ್ರೇನು ಸೊ ನಿಮ್ ಹಾಸ್ಪಿಟಲ್ ಎಂಟ್ರೆನ್ಸ್ ಅಲ್ಲೇ ನೀವು ಒಂದು ಪ್ಯಾಸೇಜ್ ತರ ಮಾಡ್ಬೋದು. ಸೊ ಈ ಇಮೇಜ್ ಅಲ್ಲಿ ನಿಮ್ಗೆ ಈ ಪಿಕ್ಚರ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಈ ಫೋಟೋದಲ್ಲಿ ಏನಿದೆ ಅಂದ್ರೆ, ಸೊ ಮೇನ್ ಆಗಿ ಒಂದು ಪ್ಯಾಸೇಜ್ ಮಾಡಿದೀವಿ. ಸೊ ಯಾರೇ ಫೀವರ್, ಕೋಲ್ಡ್, ಕಾಫ್ ಬನ್ನೋ ಪೇಷಂಟ್ ನ ನಾವು ಅಲ್ಲೇ ಸೆಪರೇಟ್ ಮಾಡ್ಬಿಡ್ತೀವಿ, ಸೆಗ್ರಿಗೇಟ್ ಮಾಡಿ ಈ ಪೇಷಂಟ್ ನ ಪ್ಯಾಸೇಜ್ ಒಳಗೆ ಕಳಿಸ್ತೀವಿ. ಸೊ ಪ್ಯಾಸೇಜ್ ಇಂದ ಒಳಗೆ ಹೋಗುವಾಗ ಅಲ್ಲಿ ಸೆಪರೇಟ್ OPD ಇರುತ್ತೆ. ಸೊ ಅಲ್ಲಿ ಆ ಪೇಷಂಟ್ ಅಟೆಂಡ್ ಯಾರು ಮಾಡ್ತಾರೆ, ಡಾಕ್ಟರ್ ಆಗ್ಲಿ ನರ್ಸ್ ಆಗ್ಲಿ, ಸೊ ಅವರು ಕಂಪ್ಲೀಟ್ PPE ಹಾಕೊಳ್ಳೇಬೇಕು. ಸೊ ಕಂಪ್ಲೀಟ್ PPE ಹಾಕೊಂಡು ನೀವು ಪೇಷಂಟ್ ನೆಕ್ಸ್ಟ್ ಫರ್ದರ್ ಏನ್ ಮಾಡ್ಬೇಕು ಅಲ್ಲಿ ನೀವು OPD ಅಲ್ಲಿ ಮಾಡ್ತೀರಾ. ಬಟ್ ಬೇರೆ ಪೇಷಂಟ್ಸ್ ಇವಾಗ ಯಾರು ವಾಕ್ ಇನ್ ಆಗ್ತಾರೆ, ಸೊ ಅಲ್ಲಿ ಲೈಕ್ ರೆಗ್ಯುಲರ್ ANC ಅಂತ ಬಂದಿರ್ತಾರೆ, ಸೊ ಅವ್ರನ್ನ ನೀವು ಡೈರೆಕ್ಟ್ ಆಗಿ ವೇಟಿಂಗ್ ಏರಿಯಾಗೆ 3 feet ಡಿಸ್ಟೆನ್ಸ್ ಅಲ್ಲಿ ಕೂರ್ಸ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಸ್ಕ್ರೀನಿಂಗ್ ಅಲ್ಲಿ ನಾನು ಹೇಳ್ದೆ ನೀವು ಕ್ವೆಶನ್ಸ್ ಕೇಳ್ಬೇಕು ಅಂತ. ಸೊ ಮೇನ್ ಆಗಿ ಏನೇನ್ ಕ್ವೆಶನ್ಸ್ ಕೇಳ್ತೀರಾ ಅಂದ್ರೆ ದಟ್ ಇಸ್ 3 set of questions. ಸೊ ಮೇನ್ ಆಗಿ ಟ್ರಾವೆಲ್ ಹಿಸ್ಟ್ರಿ ಮತ್ತೆ ಕಾಂಟ್ಯಾಕ್ಟ್ ಹಿಸ್ಟ್ರಿ. ಕಾಂಟ್ಯಾಕ್ಟ್ ಬಂದು ನೀವು ಪೇಷಂಟ್ ಕೋವಿಡ್ ಪಾಸಿಟಿವ್ ಇಲ್ಲಂದ್ರೆ ಕೋವಿಡ್ ಸಸ್ಪೆಕ್ಟೆಡ್ ಕೇಸ್ ಹತ್ರ ಕಾಂಟ್ಯಾಕ್ಟ್ ಬಂದಿದ್ದೀರಾ ಅನ್ನೋದೊಂದು. ಅಂಡ್ ದೆನ್ ಯಾವ ಏರಿಯಾದಿಂದ ಬಂದಿದ್ದೀರಾ ಅನ್ನೋದು ಈ ಪ್ರೆಸೆಂಟ್ ಸಿಚುವೇಶನ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಆಲ್ಸೋ ನೀವು ಹೆಲ್ತ್ ಕೇರ್ ವರ್ಕರ್ ಅನ್ನೋದನ್ನು ಕೇಳ್ಬೇಕು. ಅಂಡ್ ನೆಕ್ಸ್ಟ್ ಇಸ್ ದ ಸಿಂಪ್ಟಮ್ ಬೇಸ್. ಸಿಂಪ್ಟಮ್ ಅಲ್ಲಿ ನೀವು ಫೀವರ್ ಇದೆಯಾ, ರನ್ನಿಂಗ್ ನೋಸ್ ಇದೆಯಾ, ಸೋರ್ ಥ್ರೋಟ್ ಇದೆಯಾ, ಕಾಫ್ ಇದೆಯಾ, ಸೊ ಮೈಲ್ಡ್ ಡಯೇರಿಯಾ ತರ ಸಿಂಪ್ಟಮ್ಸ್ ಇದೆಯಾ ಅನ್ನೋದು ನೀವು ದಟ್ ಇಸ್ ಅನದರ್ ಸೆಟ್ ಆಫ್ ಕ್ವೆಶನ್ಸ್. ಇನ್ನೊಂದು ಬಂದು ಕೋಮಾರ್ಬಿಡಿಟೀಸ್, ಡಯಾಬಿಟೀಸ್ ಇರ್ಲಿ, ಹೈ ಬ್ಲಡ್ ಪ್ರೆಷರ್ ಇರ್ಲಿ, ಹಾರ್ಟ್ ಡಿಸೀಸ್ ಇರ್ಲಿ, ಅಸ್ತಮಾ ಇರ್ಲಿ, ಸೊ ಇದೆಲ್ಲ ಈ ತರ ನಿಮ್ಗೆ ಏನಾದ್ರು ಕೋಮಾರ್ಬಿಡಿಟೀಸ್ ಇದೆಯಾ ಅನ್ನೋದು ಒಂದ್ ಸೆಟ್ ಆಫ್ ಕ್ವೆಶನ್ ಆಗುತ್ತೆ. ಅದ್ರ ಜೊತೆ ನೀವು ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅಂತಾನು ಕೇಳ್ಬೇಕಾಗಬಹುದು. ಸೊ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಡೆಲಿವರಿ ಡೇಟ್ ಇನ್ನು ಎಷ್ಟು ದಿನ ಇದೆ, 15 days ಅಷ್ಟೇ ಇರೋದಾ ಅಂತಾನು ಕೇಳ್ಬೇಕು. ಅಂಡ್ ದೆನ್ ಏಜ್ ತುಂಬಾ ಇಂಪಾರ್ಟೆಂಟ್. ಸೊ ಏಜ್ ಮೋರ್ ದೆನ್ 60 years ಅಲ್ಲಿ ನಾವು ಇವಾಗ ರಿಸ್ಕ್ ಹೈಯರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏಜು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಸೊ ನೀವು ಇಲ್ಲಿ ಟ್ರಯೇಜ್ ಅಂಡ್ ಸ್ಕ್ರೀನಿಂಗ್ ಹೇಗ್ ಮಾಡೋದು ಅನ್ನೋದು ಒಂದು ವಿಡಿಯೋ ಡೆಮಾನ್ಸ್ಟ್ರೇಷನ್ ಇದೆ. ಸೊ ನೀವು ವಿಡಿಯೋ ಡೆಮಾನ್ಸ್ಟ್ರೇಷನ್ ಮುಖ್ಯವಾಗಿ ಇವಾಗ ನಾನು ಅದು ನಿಮ್ಗೆ ವಿಡಿಯೋ ಡೆಮಾನ್ಸ್ಟ್ರೇಷನ್ ಎಂಟ್ರೆನ್ಸ್ ಅಲ್ಲೇ ನೀವು ಸ್ಕ್ರೀನ್ ಮಾಡಬೇಕು. ನೀವು ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಸಿ, ಮಾಸ್ಕ್ ಇಲ್ಲದೆ ಎಂಟ್ರಿ ಇಲ್ಲ, ಮಾಸ್ಕ್ ಸ್ಕ್ರೀನಿಂಗ್ ಅಂಡ್ ಎಂಟ್ರೆನ್ಸ್, ಟೆಂಪರೇಚರ್ ಚೆಕಿಂಗ್ ಅಂಡ್ ಆಸ್ಕಿಂಗ್ ಸರ್ಟನ್ ಕ್ವೆಶನ್ಸ್ ಕೇಳಬೇಕು. ಆಮೇಲೆ ಏನು ಸಸ್ಪಿಷಿಯಸ್ ಇಲ್ಲ ಅಂದ್ರೆ ವೇಟಿಂಗ್ ಏರಿಯಲ್ಲಿ ಕೂರಿಸಿ, ಇಲ್ಲ ಅಂದ್ರೆ ಸೆಪರೇಟ್ ಆಗಿ ನೀವು ಪ್ಯಾಸೇಜ್ ಒಳಗೆ ಕಳಿಸ್ಬಿಡ್ಬೇಕು.
ಸೊ ನೆಕ್ಸ್ಟ್ ಬಂದು ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ವಿ. ಯಾಕೆ ಅಂದ್ರೆ ಎಲ್ಲರೂ ರಿಸ್ಕ್ ಅಲ್ಲಿ ಇದೀವಿ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್. ಸೊ ಬಟ್ ತುಂಬಾ ಜಾಸ್ತಿ ರಿಸ್ಕ್ ಇರೋದು ಟ್ರಾವೆಲ್ ಹಿಸ್ಟ್ರಿ ಆರ್ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇರೋ ಅಲ್ಲಿ. ಅಂಡ್ ದೆನ್ ಅದ್ರ ಜೊತೆ ಎಲ್ಡರ್ಲಿ ಪರ್ಸನ್, ಸೊ 60 years ಅಬೋವ್ ಇರೋರಲ್ಲಿ ರಿಸ್ಕ್ ಜಾಸ್ತಿ ಇದೆ. ಅಂಡ್ ಆಲ್ಸೋ ಪುವರ್ ಇಮ್ಯುನಿಟಿ. ಅದ್ರ ಜೊತೆ BP, ಶುಗರ್, ಲಂಗ್ ಡಿಸೀಸ್, ಹಾರ್ಟ್ ಡಿಸೀಸ್ ಇರೋರಲ್ಲೂ ರಿಸ್ಕ್ ಜಾಸ್ತಿ ಇದೆ. ಸೊ ಇಂಥವರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂಡ್ ಆಲ್ಸೋ ಯಾರಿಗೆ ಕಾಫ್, ಫೀವರ್, ಕೋಲ್ಡ್ ಅನ್ನೋ ಸಿಂಟಮ್ಸ್ ಇರೋರಲ್ಲಿ, ಸೊ ಯು ಶುಡ್ ಮೇಕ್ ಶೋರ್ ಅವರು ಮೆಡಿಕಲ್ ಅಟೆನ್ಷನ್ ಇಮಿಡಿಯೇಟ್ ಸೀಕ್ ಮಾಡೋ ತರ ನೀವು ಪೇಷಂಟ್ ಅವರಿಗೂ ಎಜುಕೇಟ್ ಮಾಡ್ಬೇಕಾಗಬಹುದು. ಸೊ ನೆಕ್ಸ್ಟ್ ನಿಮ್ನ ಏನಂತ ಕರಿತೀವಿ ನಾವು ಅಂದ್ರೆ ಕೋವಿಡ್ ವಾರಿಯರ್ಸ್. ಬಿಕಾಸ್ ನೀವು ಮೇನ್ ನಿಮ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ದು ಮೇನ್ ಆಗಿ ಪೇಷಂಟ್ ಹತ್ರ ನೀವು ಈ ಕ್ವೆಶನ್ ಇಂಟರ್ವ್ಯೂ ಮಾಡ್ಲೇಬೇಕಾಗತ್ತೆ. ಸೊ ಸೈನ್ಸ್ ಅಂಡ್ ಸಿಂಟಮ್ಸ್ ಆಗ್ಲಿ, ಟ್ರಾವೆಲ್ ಹಿಸ್ಟ್ರಿ ಇದೆಯಾ, ಕಾಂಟ್ಯಾಕ್ಟ್ ಹಿಸ್ಟ್ರಿ ಇದೆಯಾ ಅನ್ನೋದು, ಈ ಸೆಟ್ ಆಫ್ ಕ್ವೆಶನ್ಸ್ ನಾನು ಏನ್ ಕೇಳಿದ್ದೀನಿ ಅದನ್ನ ನೀವು ಹೇಳಲೇಬೇಕು ಸ್ಟಾರ್ಟಿಂಗ್ ಇಂದಾನೆ. ಸೊ ನೆಕ್ಸ್ಟ್ ಮಾಸ್ಕ್ ಗೆ ಹೋಗೋಣ. ಮಾಸ್ಕ್ ಅಲ್ಲಿ ನೀವು N95 ಮಾಸ್ಕ್ ಈಗ ಎಲ್ಲಾರ ಹತ್ರನೂ ಅವೈಲೇಬಲ್ ಇಲ್ಲ. ಬಟ್ ನಮ್ಮ ಹತ್ರ ಸಿಂಪಲ್ ಮಾಸ್ಕ್, ತುಂಬಾ ಹಾಸ್ಪಿಟಲ್ಸ್ ಅವ್ರು ಸಿಂಪಲ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ಅದ್ರದ್ದು ಒಂದು ವಿಡಿಯೋ ಡೆಮಾನ್ಸ್ಟ್ರೇಷನ್ ಇದೆ, ಅದು ನಾನು ತೋರಿಸ್ತೇನೆ. ಅಂಡ್ ಆಲ್ಸೋ PPE ಹೇಗ್ ಹಾಕೊಳ್ಳೋದು, OPD ಅಲ್ಲಿ ಯಾವ ತರ ಹಾಕೊಳ್ಳೋದು, ಅಂಡ್ ಡೆಲಿವರಿ ಟೈಮ್ ಅಲ್ಲಿ ಯಾವ ತರ PPE ಹಾಕೊಳ್ಳೋದು, ತೆಗಿಯೋದು ಅನ್ನೋದು ಒಂದು ವಿಡಿಯೋ ಡೆಮಾನ್ಸ್ಟ್ರೇಷನ್ ಇದೆ. ಸೊ ಮೇನ್ ಆಗಿ PPE ಹಾಕುವಾಗ ಗೌನ್ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು, ಗಾಗಲ್ಸ್ ಇಲ್ಲ ಅಂದ್ರೆ ಫೇಸ್ ಶೀಲ್ಡ್ ಹಾಕೊಳ್ಳಿ, ಅಂಡ್ ದೆನ್ ಗ್ಲೌಸ್ ಹಾಕೋಬೇಕು. ಸೊ ಮೇನ್ ಆಗಿ PPE ಹಾಕುವಾಗ ನಿಮ್ಗೆ ಡಾನಿಂಗ್ ಅಂತ ಹೇಳ್ತೀವಿ. ಡಾನಿಂಗ್ ಆಫ್ PPE ಅಂದ್ರೆ ನೀವು PPE ಹಾಕೊಳ್ಳೋ ಜಾಗ, ಸೊ ಹಾಕೊಳ್ಳೋ ಜಾಗ ಮತ್ತೆ PPE ತೆಗಿಯೋ ಜಾಗನು ಸೆಪರೇಟ್ ಆಗಿರ್ಬೇಕು. ಬೇರೆ ಬೇರೆ ರೂಮ್ ಇರಬೇಕು. ಒಂದೇ ರೂಮ್ ಅಲ್ಲೇ ನೀವು ಹಾಕೊಳ್ಳೋದಾಗ್ಲಿ ತೆಗಿಯೋದು PPE ಮಾಡಬಾರ್ದು. ಅಂಡ್ ದೆನ್ ನೀವು ಮೇನ್ ಆಗಿ ಒಂದ್ ಕಡೆಯಿಂದ ನೀವು PPE ಹಾಕೊಂಡು ನೆಕ್ಸ್ಟ್ ಎಂಟರ್ ಮಾಡ್ತೀರಾ ಪೇಷಂಟ್ ಕೇರ್ ಕೊಡಕ್ಕೆ. ನೆಕ್ಸ್ಟ್ ಎಕ್ಸಿಟ್ ಬೇರೆ ರೂಮಿಗೆ ಹೋಗಿ PPE ತೆಗಿಬೇಕು. ಸೊ PPE ಹೇಗ್ ಹಾಕೊಳ್ಳೋದು ತೆಗಿಯೋದು ಅನ್ನೋದು ಒಂದು ವಿಡಿಯೋ ಡೆಮಾನ್ಸ್ಟ್ರೇಷನ್ ಇದೆ. ಸೊ ಫಸ್ಟ್ ನಾವು ಮಾಸ್ಕ್, ಸಿಂಪಲ್ ಮಾಸ್ಕ್ ಹೇಗೆ ಎಫೆಕ್ಟಿವ್ ಆಗಿ ಹೇಗೆ ಹಾಕೊಳ್ಳೋದು ಅನ್ನೋದು ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಈ ಸ್ಟ್ರಿಂಗ್ಸ್ ಏನಿದೆ ಎರಡೂ ಕಡೆ ನೀವು ನಾಟ್ ಹಾಕೊಂಡ್ಬಿಡಿ. ಸೊ ಬೋತ್ ದ ಸೈಡ್ಸ್ ಹಾಕ್ಮೇಲೆ ನೆಕ್ಸ್ಟ್ ನಿಮ್ದು ಫೇಸ್ ಅಡ್ಜಸ್ಟ್ ಮಾಡ್ಬೇಕು. ಸೊ ಅದಕ್ಕೆ ನೀವು ನೇಸಲ್ ಬ್ರಿಡ್ಜ್ ಏನಿದೆ, ಮೆಟಲ್ ಸ್ಟ್ರಿಪ್ ಇರುತ್ತೆ ಮಾಸ್ಕ್ ಅಲ್ಲಿ, ಸೊ ಅದನ್ನ ಅಡ್ಜಸ್ಟ್ ಮಾಡಿ. ಆದ್ಮೇಲೆ ಸೈಡ್ ಇಂದ ಇನ್ಸೈಡ್ ಗೆ ಪುಷ್ ಮಾಡ್ಬಿಡ್ಬೇಕು. ಔಟ್ಸೈಡ್ ಇರೋದನ್ನ ಒಳಗೆ ಪುಷ್ ಮಾಡಿ. ಎಸ್. ಸೊ ಇವಾಗ ಇದು ತುಂಬಾ ಎಫೆಕ್ಟಿವ್ ವೇ ಇಂದ ನೀವು ಈ ಮಾಸ್ಕ್ ನ ಹಾಕ್ಬೋದು ಈಗ. ಸೊ ನೀವು ಈಗ ನೋಡಿ ಸೈಡ್ ಇಂದಾನು ಗ್ಯಾಪ್ ಏನು ಇಲ್ಲ, ಕಂಪ್ಲೀಟ್ಲಿ ಸೀಲ್ಡ್ ಇರುತ್ತೆ. ಸೊ ನೆಕ್ಸ್ಟ್ ನಾವು PPE ಹೇಗೆ ಹಾಕೊಳ್ಳೋದು ಅಂಡ್ ಹೇಗೆ ತೆಗಿಯೋದು ಅನ್ನೋ ವಿಡಿಯೋ. ಫಸ್ಟ್ ನೀವು ಎಲ್ಲ ಆಕ್ಸಿಡೆಂಟ್ ತೆಗೀರಿ, ಹ್ಯಾಂಡ್ ವಾಶ್ ಮಾಡಿ, ಕ್ಲೀನ್ ಚೇರ್ ಮೇಲೆ ಕುತ್ಕೊಂಡು ಶೂ ಕವರ್ ಹಾಕಿ. ಅಂಡ್ ದೆನ್ ನಾವು ಹ್ಯಾಂಡ್ ವಾಶ್ ಮಾಡಿ. ಈಗ ಫಸ್ಟ್ ಪೇರ್ ಆಫ್ ಗ್ಲೌಸ್ ಹಾಕೊಂಡು, ಗ್ಲೌಸ್ ಹಾಕಿ ರೆಡಿ ಇದ್ದಾರೆ. ಈಗ ಬಂದು ನೀವು ಗೌನ್ ಹಾಕೊಳ್ಳೋ ಟೈಮ್. ಗೌನ್ ಹಾಕುವಾಗ ಯು ಶುಡ್ ಬಿ ಕೇರ್ಫುಲ್. ಬ್ಯಾಕ್ ಸೈಡ್ ಕಂಪ್ಲೀಟ್ಲಿ ಸೀಲ್ಡ್ ಇರಬೇಕು. ಈ ತರ. ಆಮೇಲೆ N95 ಮಾಸ್ಕ್ ಹಾಕೊಳ್ಳಿ. ಈಗ ಗಾಗಲ್ಸ್ ಹಾಕೊಂಡು ನೆಕ್ಸ್ಟ್ ಫೇಸ್ ಶೀಲ್ಡ್ ಹಾಕೊಳ್ಳಿ. ಇವಾಗ ನೀವು ಸೆಕೆಂಡ್ ಪೇರ್ ಆಫ್ ಗ್ಲೌಸ್ ಹಾಕೋತೀರಾ. ನಾವು ರೆಡಿ, ಫಿಟ್ ಸರಿಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಯು ರೆಡಿ ಟು ಎಂಟರ್. ಈಗ ನೀವು PPE ಹೇಗೆ ತೆಗಿಯೋದು ಅನ್ನೋದು. ಸೊ ಗ್ಲೌಸ್ ನ ಡಿಸ್ಇನ್ಫೆಕ್ಟ್ ಮಾಡಿ, ಕ್ಲೀನ್ ಡರ್ಟಿ ಮೇಲೆ ಕುತ್ಕೊಂಡು ಕವರ್ ತೆಗಿರಿ.
ಹ್ಯಾಂಡ್ಗೆ ಹಾಕಿ ಹ್ಯಾಂಡ್ ಗ್ಲೌಸ್ ಡಿಸ್ಇನ್ಫೆಕ್ಟ್ ಮಾಡಿ ಮುಂದ್ಗಡೆ ನೀರ್ ಮಾಡಿಕೊಂಡು ಫೇಸ್ ಶೀಲ್ಡ್ ತೆಗಿಬೇಕು. ಈಗ ಗ್ಲೌಸ್ ನ ಡಿಸ್ಇನ್ಫೆಕ್ಟ್ ಮಾಡಿ ಗಾಗಲ್ಸ್ ಅಷ್ಟೇ ಮುಂದ್ಗಡೆ ಬೆಂಡ್ ಮಾಡ್ಕೊಳ್ತಾ ಇದೀನಿ. ಗ್ಲೌಸ್ ಡಿಸ್ಇನ್ಫೆಕ್ಟ್ ಮಾಡಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ನ್ಯೂ ಪೇರ್ ಆಫ್ ಗ್ಲೌಸ್ ಹಾಕೊಂಡು N95 ಮಾಸ್ಕ್ ತೆಗಿಬೇಕು. N95 ಮಾಸ್ಕ್ ತೆಗ್ದಾದ್ಮೇಲೆ ತಿರ್ಗ ಗ್ಲೌಸ್ ಹಾಕೊಂಡಿರೋ ಗ್ಲೌಸ್ ತೆಗೆದ್ಬಿಡಿ ಅಂಡ್ ರೆಡ್ ಕಲರ್ ಡಸ್ಟ್ಬಿನ್ಗೆ ಡಿಸ್ಪೋಸ್ ಮಾಡಿ. ಈಗ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಸೊ ಪಿಪಿ ಹೇಗ್ ಹಾಕೊಳ್ಳೋದು ಹೇಗ್ ತೆಗಿಯೋದು ಅನ್ನೋ ವಿಡಿಯೋ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ನೀವು ಎಕ್ಸಾಮಿನೇಷನ್ ರೂಮ್ ಅಲ್ಲಿ ಏನ್ ಮಾಡೋದು ಅನ್ನೋದು. ಸೊ ನೀವು ಎಕ್ಸಾಮಿನೇಷನ್ ರೂಮ್ ಅಲ್ಲಿ ಮೇನ್ ಆಗಿ ಇಷ್ಟ ತನಕ ಪೇಷಂಟ್ ವೇಟಿಂಗ್ ಏರಿಯಾದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮೇನ್ ಆಗಿ ಇಲ್ಲಿ ಪೇಷಂಟ್ ಅಂಡ್ ಡಾಕ್ಟರ್ ಮಧ್ಯನೂ ಡಿಸ್ಟೆನ್ಸ್ ಇರಬೇಕು. ಸೊ 3 feet ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು. ಸೊ ಪ್ರತಿಯೊಂದು ಪೇಷಂಟ್ ನೋಡಾದ್ಮೇಲೆನೂ ಗ್ಲೌಸ್ ಚೇಂಜ್ ಮಾಡಿ ಅಂಡ್ ದೆನ್ ಪೇಷಂಟ್ ನೀವು ಎಲ್ಲಿ ನೋಡಿರ್ತೀರ ಟೇಬಲ್ ಆಗಲಿ ಅಥವಾ ಎಕ್ಸಾಮಿನೇಷನ್ ಕವರ್ ಚೇಂಜ್ ಮಾಡಿ. ಪೇಷಂಟ್ ಕೂತ್ಕೊಂಡಿರೋ ಚೇರ್ ಅಂಡ್ ಟಚ್ ಮಾಡಿರೋ ಟೇಬಲ್ ಸರ್ಫೇಸ್ ನ ಕ್ಲೀನ್ ಮಾಡಬೇಕು ನೀವು. ಸೊ ಯಾವ್ದ್ರಿಂದ ಕ್ಲೀನ್ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಿಮಗೆ ಹೇಳ್ತೇನೆ. ಸೊ ನೆಕ್ಸ್ಟ್ ಬಂದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ದಟ್ ಕಾಫ್ ಮಾಡುವಾಗ, ಕೋಲ್ಡ್ ಸ್ನೀಸ್ ಮಾಡುವಾಗ ಕಣ್ಣು ಮೂಗು ಬಾಯಿಯಿಂದ ತಗಲುತ್ತೆ ಸೋಂಕು ಅಂತ. ಸೊ ಟಚ್ ಮಾಡುವಾಗ್ಲೂ ಸ್ಪ್ರೆಡ್ ಆಗತ್ತಾ ಅನ್ನೋ ಒಂದು ಕ್ವೆಶನ್. ಸೊ ಟಚ್ ಮಾಡುವಾಗ ಯಾಕೆ ಸ್ಪ್ರೆಡ್ ಆಗತ್ತೆ ಅಂತ, ಇವಾಗಿನ ಸಿಚುವೇಶನ್ ಅಲ್ಲಿ ನಮ್ಗೆ ಯಾರಿಗೆ ಕೋವಿಡ್ ಇದೆ ಯಾರಿಗಿಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಕೋವಿಡ್ ಯಾವುದೇ ಪರ್ಸನ್ ನೀವು ಕೋವಿಡ್ ಪಾಸಿಟಿವ್ ಇರೋ ಪರ್ಸನ್ ಜೊತೆ ನೀವು ಹ್ಯಾಂಡ್ ಶೇಕ್ ಮಾಡುವಾಗ ಕೋವಿಡ್ ಪಾಸಿಟಿವ್ ಇರೋ ಪರ್ಸನ್ ಕೈಯಲ್ಲಿ ವೈರಸ್ ಇರುತ್ತೆ. ಸೊ ಆ ವೈರಸ್ ನೀವು ಹ್ಯಾಂಡ್ ಶೇಕ್ ಮಾಡುವಾಗ ನಿಮ್ ಕೈಗೆ ತಗಲ್ವಾಗ, ಸೊ ಇದೇ ಕೈಯಿಂದ ನೀವು ಕಣ್ಣು ಮೂಗು ಬಾಯಿ ಮುಟ್ಟುವಾಗ ಸೋಂಕು ಹರಡೋ ಚಾನ್ಸಸ್ ತುಂಬಾನೇ ಚಾನ್ಸಸ್ ಹೈ ಇದೆ. ಅಂಡ್ ಅಲಾಂಗ್ ವಿತ್ ದಟ್ ನೀವು ಟೇಬಲ್, ಚೇರ್ ಅಂಡ್ ಏನ್ ಸರ್ಫೇಸಸ್ ಏನ್ ಮುಟ್ತೀರಾ ಅಂಡ್ ದೆನ್ ತಿರ್ಗಾ ಕಣ್ಣು ಮೂಗು ಬಾಯಿ ಮುಟ್ಟಿರುವಾಗ ಬೈ ಚಾನ್ಸ್ ಟೇಬಲ್ ಸರ್ಫೇಸಸ್ ಅಲ್ಲಿ ಕೊರೋನಾ ವೈರಸ್ ಇತ್ತು ಅಂದ್ರೆ ತಿರ್ಗಾ ನೀವು ಕಣ್ಣು ಮೂಗು ಬಾಯಿ ಹತ್ರ ಮುಟ್ಟುವಾಗ ಸೋಂಕು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅನ್ನೋದು ಹ್ಯಾಂಡ್ ವಾಷಿಂಗ್. ಸೊ ಹ್ಯಾಂಡ್ ವಾಷಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಹ್ಯಾಂಡ್ ವಾಷಿಂಗ್ ಪ್ರೋಟೋಕಾಲ್ ಬಂದು ನೀವು ಪ್ರತಿಯೊಂದು ಪೇಷಂಟ್ ನೋಡಾದ್ಮೇಲೆನು ಹ್ಯಾಂಡ್ ವಾಶ್ ಮಾಡಬೇಕು. ಅದ್ರ ಜೊತೆ ನೀವು ಎವ್ರಿ ಟೈಮ್ ಗ್ಲೌಸ್ ತೆಗ್ದಾಗುವಾಗ್ಲೂ ಹ್ಯಾಂಡ್ ವಾಶ್ ಮಾಡಲೇಬೇಕು. ಸೊ ಹ್ಯಾಂಡ್ ವಾಶ್ ನೀವು ಇದ ಸೋಪ್ ಅಂಡ್ ವಾಟರ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್. ಯಾಕೆಂದ್ರೆ ನೀವು ವೈರಸ್ ಸರ್ವೈವ್ ಆಗಲ್ಲ. ಸೊ ಒಂದ್ಸಲಿ ನೀವು ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ ಇಲ್ಲಾಂದ್ರೆ ಸೋಪ್ ಅಂಡ್ ವಾಟರ್ ಅಲ್ಲಿ ಹ್ಯಾಂಡ್ ವಾಶ್ ಮಾಡಿದ ತಕ್ಷಣ ವೈರಸ್ ಸತ್ತೋಗ್ಬಿಡುತ್ತೆ. ಸೊ ಅದರಿಂದ ನೀವು ಸಿಂಪಲ್ ಮೆಷರ್ಸ್ ಆಸ್ ಆಫ್ ನೌ. ಸೊ ಹ್ಯಾಂಡ್ ವಾಶ್ ಮಾಡಲೇಬೇಕು. ದಿನಕ್ಕೆ ಅಟ್ಲೀಸ್ಟ್ 10 to 15 or 20 ಟೈಮ್ಸ್ ಆದ್ರೂ ಹ್ಯಾಂಡ್ ವಾಶ್ ಮಾಡಿ. ಸೊ ಇದು ಮಿನಿಮಮ್ ಅಂತ ಹೇಳ್ತೀವಿ. ಸೊ ಈಗ ಹ್ಯಾಂಡ್ ವಾಶ್ ವಿಡಿಯೋ ನೋಡ್ಕೊಳ್ಳಿ. ಸೊ ನಿಮ್ಗೆ ನೆನ್ಪಿಟ್ಕೊಳ್ಳಕ್ಕೆ ಮೇನ್ ಆಗಿ ಸುಮನ್ ಕೆ ಅನ್ನೋ ಫಾರ್ಮುಲಾ. ಸುಮನ್ ಕೆ ತುಂಬಾ ಈಸಿ ನಿಮ್ಗೆ ನೆನ್ಪಿಡಕ್ಕೆ. S for Sida, U for Uta, N for Utti, A for Anguta, N for nails, K for Kalai. Wash your hands for 20 seconds. So ಸುಮನ್ ಕೆ ಅನ್ನೋದು ಒಂದು ಹೆಸರು. ನಿಮ್ಗೆ 6 steps ಆಫ್ ಹ್ಯಾಂಡ್ ವಾಷಿಂಗ್ ನೆನ್ಪಿಟ್ಕೊಳಕ್ಕೆ. ಸೊ ಸಿಂಪಲ್ ಆಗಿ ಫಾಲೋ ಮಾಡಕ್ಕೆ ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಸ್ಟೆಪ್ಸ್ ಮರೆಯಲ್ಲ. ಸೊ S ಫಾರ್ ಸೀದಾ, ಸೊ ಎಲ್ಲಿ ನೀವು ಪಾಮ್ ಟು ಪಾಮ್ ಮಾಡ್ತಾ ಇದ್ದೀರಾ. ಓಕೆ, ದೆನ್ U ಫಾರ್ ಉಲ್ಟಾ, ಸೊ ಬೋತ್ ದ ಸೈಡ್ಸ್ ಯು ಆರ್ ರಬ್ಬಿಂಗ್. ಓಕೆ, ಅಂಡ್ M ಫಾರ್ ಮುಟ್ಟಿ ಆರ್ ಮುಷ್ಟಿ, ಇದು ಹಿಂದಿಯಲ್ಲಿದೆ. ಓಕೆ,
ಸೊ ಎ ಫಾರ್ ಅಂಗುಟ. ಸೊ ನೀವು ಇಷ್ಟ ತನಕ ಜಸ್ಟ್ ಥಂಬ್ ಕ್ಲೀನ್ ಮಾಡಿದ್ರೆ ಸಾಲದು, ಎಲ್ಲಾ ಫಿಂಗರ್ಸ್ ಕ್ಲೀನ್ ಮಾಡಬೇಕು. ಸೊ ಬೋತ್ ದಿ ಹ್ಯಾಂಡ್ಸ್. ಓಕೆ. ಎನ್ ಫಾರ್ ನೇಲ್ಸ್. ಇವಾಗ ನೇಲ್ಸ್ ಕ್ಲೀನ್ ಮಾಡ್ತಾ ಇದ್ದೀರಾ, ಬೋತ್ ದ ಸೈಡ್ಸ್. ಕೆ ಫಾರ್ ಕಲಾಯಿ ಅಂತ ಅಂದ್ರೆ ವ್ರಿಸ್ಟ್ ಹಿಂದಿಯಲ್ಲಿ. ಸೊ ಕೈ ಅಂತ ನೆನ್ಪಿಟ್ಕೋಬಹುದು ಅಥವಾ ಜಿ ಅಂತ ಮಾಡ್ಕೊಳ್ಳಿ. ಸೊ ಜಿ ಫಾರ್ ಗಡಿಯಾರ. ಸೊ ಗಡಿಯಾರ ನೀವು ವ್ರಿಸ್ಟಿಗೆ ಹಾಕೋತೀರಾ, ಸೊ ಜಿ. ಸೊ ಇದು 6 steps ಆಫ್ ಹ್ಯಾಂಡ್ ವಾಷಿಂಗ್. ಸೊ ವಾಶ್ ಫಾರ್ 20 seconds. ಸೊ ನಾನು ತಿರ್ಗಾ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಡಿಸ್ಇನ್ಫೆಕ್ಷನ್ ಪ್ರೋಟೋಕಾಲ್. ಸೊ ಅವಾಗಿಂದ ಹೇಳ್ತಾ ಇದ್ದೆ ಕ್ಲೀನ್ ಮಾಡಬೇಕು ನೀವು ಏನೇ ಮುಟ್ಟಿದ್ರೇನೋ ಅಂತ. ಸೊ ಯಾವ್ದ್ರಿಂದ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಯೂಸ್ ಮಾಡಬೇಕು. ಸೊ ಪ್ರತಿ ಒಂದ್ ಪೇಷಂಟ್ ಪಿಡಿ ಒಳಗ್ ಬಂದ್ ಹೋದ್ಮೇಲೆ ಸೊ ಟೇಬಲ್ ಸರ್ಫೇಸ್, ಚೇರ್ ಎಲ್ಲ 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಇಂದ ವೈಪ್ ಮಾಡಿ, ಎಕ್ಸಾಮಿನೇಷನ್ ಬೆಡ್ ಕವರ್ ನ ಚೇಂಜ್ ಮಾಡಿ, ಫ್ಲೋರ್ ನ ಎವ್ರಿ 2 hours ಮಾಪ್ ಮಾಡಿ, ಅಗೇನ್ 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಇಂದ. ಸೊ ಹೈ ಟಚ್ ಸರ್ಫೇಸ್ ಏರಿಯಾಸ್ ಅಂತ ಹೇಳ್ತೀವಿ. ಸೊ ಟೇಬಲ್ ಆಗ್ಲಿ, ಚೇರ್ ಆಗ್ಲಿ, ಹಾಸ್ಪಿಟಲ್ ಅಲ್ಲಿ ವಾಕ್ ಮಾಡುವ ರಾಡ್ಸ್ ಆಗ್ಲಿ, ನಾವು ಡೋರ್ ಓಪನ್ ಮಾಡಕ್ಕೆ ನಾಬ್ ಆಗ್ಲಿ, ಸೊ ಇದೆಲ್ಲ ನಾವು ತುಂಬಾ ಸಲ ಮುಟ್ತಾ ಇರ್ತೀವಿ. ಸೊ ಇದನ್ನು ಎವ್ರಿ 2 hours ವೈಪ್ ಮಾಡ್ಲೇಬೇಕು. ಸೊ ಹೌಸ್ ಕೀಪಿಂಗ್ ಪೀಪಲ್ ಮುಂಚೆ ಅಟ್ಲೀಸ್ಟ್ ದಿನಕ್ಕೆ 3 times ಮಾಡ್ತಿದ್ರು ಹಾಸ್ಪಿಟಲ್ ಅಲ್ಲಿ, ಅಂದ್ರೆ ಇವಾಗ ಅವ್ರು ಎವ್ರಿ 2 hours ಕ್ಲೀನ್ ಮಾಡ್ಬೇಕು. ಸೊ ಈ ಡಿಸ್ಇನ್ಫೆಕ್ಷನ್ ಪ್ರೋಟೋಕಾಲ್ ಸೊ ಮೇನ್ ಆಗಿ ಹೌಸ್ ಕೀಪಿಂಗ್ ಅವ್ರಿಗೆ ನೀವು ಪದೇ ಪದೇ ಹೇಳಲೇಬೇಕಾಗತ್ತೆ. ಸೊ ಹೇಗೆ ಪ್ರಿಪೇರ್ ಮಾಡೋದು ಅಂದ್ರೆ 1 liter ವಾಟರ್ 2 tablespoon ಆಫ್ ಬ್ಲೀಚಿಂಗ್ ಪೌಡರ್ ಹಾಕೊಳ್ಳಿ. ಇಲ್ಲ ಅಂದ್ರೆ ನೀವು ಹತ್ರ ಸೊಲ್ಯೂಷನ್ ಇತ್ತು ಅಂದ್ರೆ 10 ml ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕಿ. ಸೊ ಈ ಕಾನ್ಸಂಟ್ರೇಷನ್ ಬಂದು 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಕೊಡುತ್ತೆ. ಸೊ ಈ ಸೊಲ್ಯೂಷನ್ ಅಲ್ಲಿ ನೀವು ವೈಪ್ ಮಾಡ್ಬೋದು. ಸೊ ಮೇನ್ ಆಗಿ ಇವಾಗ ಫಿಸಿಕಲ್ ಪಾರ್ಟಿಷನ್ ಏನಿರುತ್ತೆ ಸೊ ಅದನ್ನು ನೀವು 3 times a day ಕ್ಲೀನ್ ಮಾಡಬೇಕು. ಪೇಷಂಟ್ OPD ಅಲ್ಲೆಲ್ಲ ನೀವು ಹ್ಯಾಂಡ್ ವಾಶ್ ಸಿಂಕ್ ಇರುತ್ತೆ. ಸೊ ಸಿಂಕ್ ಅಷ್ಟೇ 3 times ಡೈಲಿ ಕ್ಲೀನ್ ಮಾಡಿಸ್ಲೇಬೇಕು ನೀವು. ಸೊ ಜಸ್ಟ್ ಅ ಕ್ವಿಕ್ ಕ್ವೆಶನ್ ನೋಡೋಣ. ಸೊ ಮನೇಲಿ ಎಲ್ಲಾರು ಮನೇಲಿ ಇರ್ತೀರಾ ಅನ್ನೋದು ಒಂದು ಕ್ವೆಶನ್. ಸೊ ಈ ಲಾಕ್ಡೌನ್ ಮುಗಿತಾ ಇದೆ, ಬಟ್ ಸ್ಟಿಲ್ ಅನ್ನೆಸೆಸರಿ ಆಚೆ ಹೋಗೋದನ್ನ ಅವಾಯ್ಡ್ ಮಾಡಿ. ಅಂಡ್ ದೆನ್ ಹ್ಯಾಂಡ್ ಶೇಕ್ ಮಾಡಬೇಡಿ, ಇನ್ಸ್ಟೆಡ್ ಸೇ ನಮಸ್ತೆ. ಆಮೇಲೆ ದಿನಕ್ಕೆ ಅಟ್ಲೀಸ್ಟ್ 10-15 times ಹ್ಯಾಂಡ್ ವಾಶ್ ಮಾಡಿ 20 seconds. ಕಾಫ್ ಕೋಲ್ಡ್ ಬರುವಾಗ ಯೂಸ್ ಯೋರ್ ಟಿಶ್ಯೂ ಆರ್ ಹ್ಯಾಂಡ್ ಕರ್ಚಿಫ್. ಟಿಶ್ಯೂ ಯೂಸ್ ಮಾಡಿದ್ರೆ ಕ್ಲೋಸ್ಡ್ ಡಸ್ಟ್ಬಿನ್ ಅಲ್ಲಿ ಹಾಕಿ ಡಿಸ್ಪೋಸ್ ಮಾಡಿ. ಮತ್ತೆ ಅನ್ನೆಸೆಸರಿ ಆಗಿ ಅವಾಯ್ಡ್, ಎಷ್ಟಾಗತ್ತೆ ಅಷ್ಟು ಅವಾಯ್ಡ್ ಮಾಡಿ ಫೇಸ್ ನ ಟಚ್ ಮಾಡೋದನ್ನ. ಬಿಕಾಸ್ ದಿಸ್ ಇಸ್ ಅ ಹ್ಯಾಬಿಟ್, ಎಲ್ಲರಲ್ಲೂ ಇದೆ, ತುಂಬಾ ಸಲ ನಾವು ಫೇಸ್ ಟಚ್ ಮಾಡ್ತೀವಿ. ಸೊ ಎಷ್ಟಾಗತ್ತೆ ಅಷ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಪ್ರೋಟೋಕಾಲ್. ಸೊ ಇದರಲ್ಲಿ ನಾವು ಅವಾಗಿಂದ ಟೇಬಲ್ ಸರ್ಫೇಸ್ ಕ್ಲೀನ್ ಮಾಡಬೇಕು, ಫ್ಲೋರ್ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾ ಇದೀನಿ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ ರಿಪೀಟೆಡ್ ಆಗಿ ಕ್ಲೀನ್ ಆಗಬೇಕು. ಅಂಡ್ ಇನ್ಸ್ಟ್ರೂಮೆಂಟ್ಸ್ ನೀವು OPD ಅಲ್ಲಿ ಯೂಸ್ ಮಾಡ್ತೀರಾ, ಡೆಲಿವರಿ ಟೈಮ್ ಅಲ್ಲಿ ಯೂಸ್ ಮಾಡ್ತೀರಾ, ಸೊ ರಿಪೀಟೆಡ್ ಆಗಿ ಕ್ಲೀನ್ ಆಗಬೇಕು. ಸೊ ಅಂಡ್ ದೆನ್ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಯೂಸ್ ಮಾಡೋ PPE ಅದ್ರಲ್ಲಿ ಹಾಕ್ಬೇಕು, ಮಾಸ್ಕ್ ಯಾವ್ದ್ರಲ್ಲಿ ಹಾಕ್ಬೇಕು ಅನ್ನೋದು. ಸೊ ನಿಮ್ಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ ಗೈಡ್ಲೈನ್ಸ್ ಅಂತ. ಸೊ ಇದಕ್ಕೆ ನಮ್ಗೆ ಕಲರ್ ಕೋಡ್ ಡಸ್ಟ್ಬಿನ್ಸ್ ಇದೆ. ಸೊ ಕಲರ್ ಕೋಡ್ ಡಸ್ಟ್ಬಿನ್ಸ್ ಅಲ್ಲಿ ಏನೇನ್ ಕಲರ್ ಅಲ್ಲಿ ಏನೇನ್ ಹಾಕ್ಬೇಕು ಅನ್ನೋದು ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಇನ್ನೊಂದು ಇಂಪಾರ್ಟೆಂಟ್ ಅವಾಗಿಂದ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಹ್ಯಾಂಡ್ ಹೈಜೀನ್. ಸೊ ಎಷ್ಟು ಸಲ ನೀವು ಹ್ಯಾಂಡ್ ವಾಶ್ ಮಾಡ್ತೀರಾ ಅಷ್ಟು ಸಲ ಒಳ್ಳೇದು. ಸೊ ಪ್ರತಿಯೊಂದು ಪ್ರೊಸೀಜರ್ ಆದ್ಮೇಲೆ ಪ್ರತಿಯೊಂದು ಪ್ರೊಸೀಜರ್ಗಿಂತ ಮುಂಚೆ ನಾವು ಮಾಡ್ತಾ ಇದ್ವಿ ಯಾವಾಗ್ಲೂ, ಬಟ್ ಇವಾಗ ಹಂಗಿಲ್ಲ ಸಿಚುವೇಶನ್. ಸೊ ಎವ್ರಿ ಟೈಮ್ ಹ್ಯಾಂಡ್ ವಾಶ್, ಏನೇ ಕಾಂಟ್ಯಾಕ್ಟ್ ಬಂದ್ರೇನು ಹ್ಯಾಂಡ್ ವಾಶ್ ಮಾಡಿ. ಸೊ ಕಲರ್ ಕೋಡ್ ಡಸ್ಟ್ಬಿನ್ಸ್ ಅಲ್ಲಿ ನಿಮ್ಗೆ ಯೆಲ್ಲೋ ಕಲರ್ ಇದೆ, ಬ್ಲೂ ಇದೆ, ರೆಡ್ ಇದೆ, ಬ್ಲಾಕ್ ಇದೆ. ಸೊ ಎಲ್ಲೋದಲ್ಲಿ ನೀವು ಹ್ಯೂಮನ್ ಅನಾಟಮಿಕಲ್ ವೇಸ್ಟ್, ಸೊ ಇದರಲ್ಲಿ ಪ್ಲಾಸೆಂಟಾ ಅಂಡ್ ಬ್ಲಡ್ ಸ್ಟೇನ್ಡ್ ಪ್ರಾಡಕ್ಟ್ಸ್ ಎಲ್ಲಾನು ಎಲ್ಲೋದಲ್ಲೇ ಹೋಗುತ್ತೆ. ಸೊ ಬ್ಲೂ ಅಲ್ಲಿ ಬಂದು ವಯಲ್ಸ್, ಗ್ಲಾಸ್ ಐಟಮ್ ಮೇನ್ ಆಗಿ ವಯಲ್ಸ್ ಅಂಡ್ ಆಂಪ್ಯೂಲ್ಸ್ ಬ್ಲೂ ಅಲ್ಲಿ ಹೋಗುತ್ತೆ. ರೆಡ್ ಕಲರ್ ಅಲ್ಲಿ ಪ್ಲಾಸ್ಟಿಕ್ ವೇಸ್ಟ್. ಸೊ ಇದರಲ್ಲಿ ಟ್ಯೂಬ್ಸ್ ಆಗ್ಲಿ, ಐವಿ ಸೆಟ್ ಆಗ್ಲಿ, ಕೆಥೆಟರ್, ಯೂರೋ ಬ್ಯಾಗ್ ಎಲ್ಲ
ರೆಡ್ ಕಲರ್ ಅಲ್ಲಿ ಹೋಗುತ್ತೆ. ಅಂಡ್ ದೆನ್ ನೀವು ಯೂಸ್ ಮಾಡೋ PPEs ಅಂಡ್ ಮಾಸ್ಕ್ ಮತ್ತೆ ಕ್ಯಾಪ್ ಅದೆಲ್ಲಾನು ರೆಡ್ ಕಲರ್ ಡಸ್ಟ್ಬಿನ್ ಅಲ್ಲಿ ಹೋಗುತ್ತೆ. ಸೊ ನೀವು ಮೋಸ್ಟ್ ಆಫ್ ದ ಪ್ಲೇಸಸ್ ಇವಾಗ ನೀವು ಕೋವಿಡ್ ಕೇಸಸ್ ಹ್ಯಾಂಡಲ್ ಮಾಡಲ್ಲ. ಸೊ ಕೋವಿಡ್ ಇನ್ಫೆಕ್ಟೆಡ್ ಕೇಸಸ್ ಅಲ್ಲಿ ಅವಾಗ ಸ್ವಲ್ಪ ಸಿನಾರಿಯೋ ಬೇರೆ ಇದೆ, ಬಟ್ ಅದರ್ವೈಸ್ ಇಟ್ ಇಸ್ ದಿ ಸೇಮ್. ಮತ್ತೆ ನೀವು ಬ್ಲಾಕ್ ಅಲ್ಲಿ ಜನರಲ್ ವೇಸ್ಟ್. ಸೊ ಜನರಲ್ ವೇಸ್ಟ್ ಅಂದ್ರೆ ಪೇಪರ್ ಕಪ್ಸ್, ನೀವು ತಿನ್ನೋ ಐಟಮ್ಸ್ ಎಲ್ಲ ಬ್ಲಾಕ್ ಅಲ್ಲಿ ಹೋಗುತ್ತೆ. ಸೊ ಇದನ್ನು ಅಷ್ಟೇ ಹೌಸ್ ಕೀಪಿಂಗ್ ಪೀಪಲ್ಗೆ ನೀವು ತುಂಬಾ ಸ್ಟ್ರೆಸ್ ಮಾಡ್ಬೇಕಾಗತ್ತೆ. ಅಂಡ್ ದೆನ್ ನೀವು ಎಲ್ಲಿ ಕಲರ್ ಕೋಡ್ ಡಸ್ಟ್ಬಿನ್ಸ್ ಇಟ್ಟಿರ್ತೀರಾ, ಸೊ ಅಲ್ಲಿ ನೀವು ಒಂದು ಲ್ಯಾಮಿನೇಟ್ ಮಾಡಿ ಪೋಸ್ಟರ್ ಹಾಕಿ. ಸೊ ಹೌಸ್ ಕೀಪಿಂಗ್ ಆಗ್ಲಿ ಬೇರೆ ಯಾರೇ ಡಿಸ್ಪೋಸ್ ಮಾಡುವಾಗ್ಲೂ ಅವ್ರು ಅಟ್ಲೀಸ್ಟ್ ಕಲರ್ ಕೋಡ್ ನೋಡ್ಕೊಂಡು ಕರೆಕ್ಟ್ ಆಗಿ ಡಿಸ್ಪೋಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಇನ್ಫೆಕ್ಷನ್ ಪ್ರಿವೆನ್ಷನ್ ಹೇಗೆ ಮಾಡೋದು ಅನ್ನೋದು. ಮುಖ್ಯವಾಗಿ 4 ಗೋಲ್ಸ್ ಇದೆ. ಸೊ ಸ್ಟ್ಯಾಂಡರ್ಡ್ ಆಗಿ ನಾವು ಇಷ್ಟ ತನಕ ಲಾಕ್ಡೌನ್ ಟೈಮ್ ಅಲ್ಲಿ ಮನೇಲೇ ಇದ್ದಿದ್ವಿ. ಸೊ ಇನ್ಮೇಲೇನು ಅಷ್ಟೇ ಅನ್ನೆಸೆಸರಿ ಆಗಿ ನಾವು ಆಚೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಅಂಡ್ ಪೇಷಂಟಿಗೂ ಹಂಗೆ ಎಜುಕೇಟ್ ಮಾಡಬೇಕು ನೀವು. ಸೊ ಪ್ರತಿ ಒಂದ್ಸಲಿ ಕಾಂಟ್ಯಾಕ್ಟ್ ಬರುವಾಗ್ಲೂ ಹ್ಯಾಂಡ್ ವಾಶ್ ಮಾಡಿ. ಅಂಡ್ ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ಹರಡೋ ಸೋಂಕಿರೋದ್ರಿಂದ ರೆಸ್ಪಿರೇಟರಿ ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಸೊ ಕವರ್ ಯುವರ್ ನೋಸ್, ಮೌತ್ ಅಂಡ್ ಐಸ್. ನೀವು ಟಿಶ್ಯೂ ಯೂಸ್ ಮಾಡಿ ಪ್ರತಿ ಸಲಿ ಕಾಫ್ ಆರ್ ಸ್ನೀಸ್ ಮಾಡುವಾಗ್ಲೂ, ಅಥವಾ ನೀವು ಎಲ್ಬೋ ಫ್ಲೆಕ್ಸ್ ಮಾಡ್ಕೊಂಡು ಕಾಫ್ ಮಾಡ್ಬೋದು. ದೆನ್ ಆಚೆ ಹೋಗುವಾಗೆಲ್ಲ ಮಾಸ್ಕ್ ಹಾಕೊಳ್ಳಿ. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ 4 ಸ್ಟೆಪ್ಸ್ ಟು ಕಂಟ್ರೋಲ್ ದಿ ಸ್ಪ್ರೆಡ್. ಸೊ ಈ ತರ ನೀವು ಪಿಕ್ಚರ್ಸ್ ನ, ಪೋಸ್ಟರ್ಸ್ ನ ಪ್ರಿಂಟ್ ತೆಗೆದು ಲ್ಯಾಮಿನೇಟ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಹಾಕಿ. ಸೊ ಬರೋ ಪೇಷಂಟ್ಸ್ಗೂ ಅಥವಾ ಅಟೆಂಡರ್ಸ್ಗೂ ಎಜುಕೇಟ್ ಮಾಡೋ ತರ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಸ್ಟೆಪ್. ಸೊ ನೆಕ್ಸ್ಟ್ ಬಂದು ಹೆಲ್ತ್ ಕೇರ್ ವರ್ಕರ್ಸ್. ಸೊ ಹೆಲ್ತ್ ಕೇರ್ ವರ್ಕರ್ಸ್ ಮನೆಗೆ ಹೋಗಾದ್ಮೇಲೆ ಏನ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಕ್ವೆಶನ್. ಸೊ ಮನೆಗೆ ಹೋಗಾದ್ಮೇಲೆ ಮೇನ್ ಆಗಿ ಹ್ಯಾಂಡ್ ಹೈಜೀನ್ ತಿರ್ಗಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಂಡ್ ವಾಶ್ ಮಾಡಿ, ದೆನ್ ಸ್ನಾನ ಮಾಡಿ, ಅಲ್ಲಿ ಆಚೆ ಹೋಗಿ ಏನ್ ಬಟ್ಟೆ ಯೂಸ್ ಮಾಡಿರ್ತೀರಾ ಅದನ್ನ ವಾಷಿಂಗ್ ಹಾಕ್ಬಿಟ್ಟು ಸನ್ ಡ್ರೈಗ್ ಮಾಡಿ. ಅಂಡ್ ದೆನ್ ಇನ್ನೊಂದು ಇಂಪಾರ್ಟೆಂಟ್, ಡಿಸ್ಟೆನ್ಸಿಂಗ್ ಔಟ್ಸೈಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾವು ಜಸ್ಟ್ ಔಟ್ಸೈಡ್ ಸ್ಟ್ರೆಸ್ ಮಾಡ್ತಾ ಇದೀವಿ, ಬಟ್ ಮನೇಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸೊ ಬಿಕಾಸ್ ಮನೇಲಿ ಎಲ್ಡರ್ಸ್ ಇರ್ತಾರೆ ಅಂಡ್ ದೆನ್ ಮಕ್ಳು ಇರ್ತಾರೆ. ಸೊ ಇವರು ಹೈ ರಿಸ್ಕ್ ಅಲ್ಲಿ ಇರೋ. ನಾವು ಹೆಲ್ತ್ ಕೇರ್ ವರ್ಕರ್ಸ್ ಇರೋದ್ರಿಂದ ಸೊ ಮನೇಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಸೊ ನಾವು ಕೋರ್ಸ್ ಈಗ ಆಲ್ರೆಡಿ 10-12 ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು ಈಗ ಆಲ್ರೆಡಿ ನಾವು ಹೇಳ್ಕೊಟ್ಟಿದ್ದೀವಿ. ಸೊ ಕೆಲವು ಹಾಸ್ಪಿಟಲ್ ಇನ್ಪುಟ್ಸ್ ಇದು. ಸೊ ಕೆಲವ್ರು ಏನ್ ಮಾಡಿದ್ದಾರೆ, ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನ್ ಮಾಡೋ ರೂಮ್ ಅಲ್ಲಿ ಜಸ್ಟ್ ಫಿಸಿಕಲ್ ಪಾರ್ಟಿಷನ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಕಾಣಿಸುತ್ತಲ್ಲ, ಸೊ ಪ್ಲಾಸ್ಟಿಕ್ ಶೀಟ್ ಹಾಕಿದ್ದಾರೆ, ಆ ಸೈಡ್ ಪೇಷಂಟ್ ಇದ್ದಾರೆ, ಮಧ್ಯದಲ್ಲಿ ಹೋಲ್ ಮಾಡಿದ್ದಾರೆ. ಸೊ ಪ್ರೋಬ್ ಏನಿದೆ ಆ ಹೋಲ್ ಅಲ್ಲಿ ಇನ್ಸರ್ಟ್ ಮಾಡಿ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆನೂ ನೀವು ನೋಡ್ಬೋದು, ಈ ಪಿಕ್ಚರ್ ಅಲ್ಲಿ ಪೇಷಂಟ್ BP ಚೆಕ್ ಮಾಡ್ತಾ ಇದ್ದಾರೆ. ಸೊ 2 ಹೋಲ್ಸ್ ಮಾಡಿದ್ದಾರೆ. ಸೊ ಎಲ್ಲಿ ಜಸ್ಟ್ ಅವ್ರ ಹ್ಯಾಂಡ್ ಇನ್ಸರ್ಟ್ ಮಾಡಿ BP ಚೆಕ್ ಮಾಡ್ಕೊತಾರೆ. ಸೊ ದೀಸ್ ಆರ್ ದಿ ವೆರಿ ಗ್ರೇಟ್ ಐಡಿಯಾಸ್. ಸೊ ಥ್ಯಾಂಕ್ಸ್ ಟು ಪಸೋಗಾ ಟೀಮ್. ಅಂಡ್ ಮತ್ತೆ ಇನ್ನೊಂದು, ನಮ್ ಟ್ರೈನಿಂಗ್ ಆದ್ಮೇಲೆನೂ ಅಷ್ಟೇ ತುಂಬಾ ಸ್ಟ್ರೆಸ್ ಮಾಡ್ತಾ ಇದ್ವಿ, ಸೆಕ್ಯೂರಿಟಿ ಗಾರ್ಡು ಮಾಸ್ಕ್ ಹಾಕೋಬೇಕು ಅನ್ನೋದು. ಸೊ ಇದು ಒಂದ್ ಪಿಕ್ಚರ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಲ್ಲಿ ರಿಸೆಪ್ಷನಿಸ್ಟ್. ಸೊ ಫ್ರಂಟ್ ಡೆಸ್ಕ್ ಅಲ್ಲಿ ಯೂಶುವಲ್ ಆಗಿ 1 ಮೀಟರ್ ಡಿಸ್ಟೆನ್ಸ್ ಕಮ್ಮಿನೇ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಯಾರೇ ಬಂದಿದ್ರು ತುಂಬಾ ಲೀನ್ ಮಾಡ್ಕೊಂತಾರೆ ಫಾರ್ವರ್ಡ್ ಆಗಿ. ಸೊ ಬೆಟರ್ ನಿಮ್ ರಿಸೆಪ್ಷನ್ ಫ್ರಂಟ್ ಡೆಸ್ಕ್ ಏರಿಯಾದಲ್ಲಿ ಇನ್ನೊಂದು ಚೇರ್ ಆರ್ ಟೇಬಲ್ ಹಾಕ್ಬಿಡಿ. ಸೊ ದಟ್ 1 ಮೀಟರ್ ಡಿಸ್ಟೆನ್ಸ್ ನಾವು ಏನ್ ಹೇಳ್ತಾ ಇದೀವಿ ಅದು ಮೇಂಟೈನ್ ಆಗುತ್ತೆ. So I think we will just end with this beautiful video. So nam training agmele, so on hospital. Good afternoon, madam. This is the staff from Devata Hospital demonstrating your Suman kill. S U M A N K and G. Thank you. Yeah, thank you. Afternoon. So let's fight against this coronavirus.
Thank you. So over to you, ma'am. ಈಗ ತನಕ ನೀವ್ ಏನೇನ್ ನೋಡಿದ್ರಿ, ಎಲ್ಲ ವಿಡಿಯೋಸ್ ನೋಡಿದೀರಾ, ಎಲ್ಲ ಕಲ್ತ್ಕೊಂಡಿದೀರಾ ಅಂತ ನಂಬಿದ್ದೇನೆ. ಈಗ ಯಾರಾದ್ರೂ ಒಬ್ರು ಮುಂದೆ ಬಂದು ನಮ್ಗೆ ಹ್ಯಾಂಡ್ ವಾಷಿಂಗ್ ಮಾಡಿ ತೋರಿಸ್ಬೇಕು. ಎಷ್ಟೊತ್ತು ಮಾಡ್ತೀರಾ ಹ್ಯಾಂಡ್ ವಾಷಿಂಗ್? ಕಸ್ತೂರಿ ಮಾಡ್ತಾ ಇದ್ದಾರೆ ನೋಡಿ ಜೊತೆಗೆ. I love it, ಕಸ್ತೂರಿ. Super. So yes for ಸೀದಾ. ಆಮೇಲೆ ನೆಕ್ಸ್ಟ್ ಸೀದಾ ಆದ್ಮೇಲೆ ಉಲ್ಟಾ. U for ಉಲ್ಟಾ. ಉಲ್ಟಾ ಹೊಡೀರಿ. M for ಮುಟ್ಟಿ. ವೆರಿ ಗುಡ್, ಸೂಪರ್. A for ಅಂಗೂಟ. ಅಂಗೂಟ ಅಂದ್ರೆ ಏನು? ಎಲ್ಲಾ ಹೆಬ್ಬೆರಳು. ಫಿಂಗರ್ಸ್. ಎಲ್ಲಾ ಫಿಂಗರ್ಸ್ ಮಾಡಬೇಕು. ಹೆಬ್ಬೆರಳು ಮಾತ್ರ ಅಲ್ಲ, ಕರೋನಾ ಎಲ್ ಬೇಕಾದ್ರೂ ಹೋಗಿ ಕೂತ್ಕೊಳ್ಳುತ್ತೆ. ಎಲ್ಲಾ ಬೆರಳುಗಳು ಮಾಡಿ. And N ಇಲ್ಲ ರಾತ್ರಿ ಹೆಬ್ಬೆರಳು ಮಾಡ್ತೀಯಲ್ವಾ, ಮತ್ತೆ ಎಲ್ಲಾ ಬೆರಳು ಮಾಡು. ಪ್ರತಿಯೊಂದು ಬೆರಳು. ವೆರಿ ಗುಡ್, ಸೂಪರ್, ವೆರಿ ಗುಡ್, ವೆರಿ ಗುಡ್. 20 ಸೆಕೆಂಡ್ ಮುಗಿಬೇಕಲ್ಲ. ಸೂಪರ್, ವೆರಿ N ಗುಡ್. for nails. Very good. Now she's doing all the hands, all the fingers. Very good. N for nails. That's also very good. K for K kalai. for kalai. Super. Big clap for practice. Super. ಇವತ್ತಿಂದು ಪ್ರೋಗ್ರಾಮ್ ಅಲ್ಲಿ ನೀವೆಲ್ಲ ಚೆನ್ನಾಗಿ ಭಾಗವಹಿಸಿದ್ದೀರಾ. ಕಸೋಬಾ ಕಡೆಯಿಂದ, ಆರ್ಟಿಸ್ಟ್ ಕಡೆಯಿಂದ ನಾವು ನಿಮ್ಮನ್ನೆಲ್ಲ ಕೋವಿಡ್ ವಾರಿಯರ್ಸ್ ಅಂತ ಕರೆಯಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗತ್ತೆ. All the champions, all the leaders who have joined us, on behalf of Rajiv Gandhi University of Health Sciences, on behalf of Kasoga, on behalf of Asian Research and Training Institute for Skill Transfer Artists ಅಂತ ನಾವೇನ್ ಕರೀತೇವೆ, ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಸೇ ನಮಸ್ತೆ.